ಸುರ್ಜೇವಾಲಾ ರಾಜ್ಯಕ್ಕೆ ಸುಮ್ಮನೆ ಬರ್ತಾ ಇಲ್ಲ. ಅವರು ಒಂದು ಅಜೆಂಡಾವನ್ನ ಇಟ್ಕೊಂಡೇ ಬರ್ತಾ ಇದ್ದಾರೆ. ಹೇಗಂತ ಶಿವಮೊಗ್ಗದಲ್ಲಿ BY ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಬಂದಿರೋದು ಹೌದು, 1-to-1 ಮೀಟಿಂಗ್ ಎಲ್ಲ ಮಾಡ್ತಾ ಇದಾರಲ್ಲ, ಅದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್. ಅವ್ರೇನೋ ಒಂದು ಅಜೆಂಡಾ ಇಟ್ಕೊಂಡು ಬರ್ತಾ ಇದ್ದಾರೆ, ಸುಮ್ಮನೆ ಬರ್ತಾ ಇಲ್ಲ ಅವರು ಅಂತ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೇಳ್ತಾ ಇರೋದು, ಸಿಎಂ ಸ್ಥಾನದ ಬಗ್ಗೆ ಅನಿಶ್ಚಿತತೆ ಕಾಡ್ತಾ ಇದೆ. DKC ಜೊತೆ 100 ಜನ ಶಾಸಕರಿದ್ದಾರೆ. ಶಾಸಕರು ಸಿಎಂ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆದ್ರೆ ನಮಗೇನು ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ಅವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಒಂದು ಹಿಂಟ್ ಬಿಟ್ಕೊಡ್ತಾ ಇದ್ದಾರೆ ನೋಡಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಇರ್ಬೋದು, ಬಟ್ ವಿರೋಧ ಪಕ್ಷದವ್ರು ಸುಮ್ಮನೆ ಕೂತಿರಲ್ಲ. ಅವ್ರು ಕೆದಕ್ತಾ ಇರ್ತಾರೆ, ಏನ್ ಸಿಗ್ಬೋದು ವಿಚಾರ ಅಂತ. ಸುರ್ಜೇವಾಲಾ ಅವರು ಬಂದಿರೋದು ಇವತ್ತಿಂದ 2ನೇ ಹಂತದ ಮೀಟಿಂಗ್ ಮಾಡ್ತಾ ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆಯಾ? ಅದು ಕೂಡ 1-to-1 ಮೀಟಿಂಗ್. ಕಾಂಗ್ರೆಸ್ MLA ಕರೆದು ಮಾತಾಡ್ತಾ ಇದ್ದಾರಾ? ಇಲ್ಲಿ ಕೇವಲ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಹೇಗಾಗಿದೆ, ಸಚಿವರ ಕಾರ್ಯವೈಖರಿ ಹೇಗಿದೆ ಅಷ್ಟನ್ನು ಮಾತ್ರ ಕೇಳೋಕೆ ಸೀಮಿತ ಆಗಿದೆಯಾ, ಅಥವಾ ರಾಜ್ಯದಲ್ಲಿ ಹೋಗಿ ಬಂದು DK ಪರ ಇಷ್ಟು ಜನ ಇದ್ದಾರೆ, ಸಿದ್ದರಾಮಯ್ಯ ಪರ ಇಷ್ಟು ಜನ ಇದ್ದಾರೆ ಅಂತ ಕಾಂಗ್ರೆಸ್ MLA ಚರ್ಚೆ ಮಾಡ್ತಾ ಇದ್ರಲ್ಲ, ಹಾದಿ ಬೀದಿ ರಂಪ ಮಾಡ್ತಾ ಇದ್ರಲ್ಲ ಸಿಎಂ ಕುರ್ಚಿ ವಿಚಾರ, ಅದ್ರ ಬಗ್ಗೆಯೂ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಅನುಮಾನ ಸಹಜವಾಗಿ ಕಾಡುತ್ತೆ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್ ಇಂದ. ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೂಡ ಇವತ್ತು ಒಂದು ರೀತಿ ಅನಿಶ್ಚಿತತೆ ಕಾಡ್ತಾ ಇದೆ. ಸುರ್ಜೇವಾಲಾ ಅವರು ಪದೇ ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ತಾ ಇದ್ದಾರೆ. ಇವತ್ತು ಸಹ ಮತ್ತೆ ಬಂದಿದ್ದಾರೆ, 3 ದಿನಗಳ ಕಾಲ ಇರ್ತಾರೆ. ಇದರ ಹಿನ್ನೆಲೆ ಏನಪ್ಪ ಅಂತ ಹೇಳಿದರೆ, ಯಾವಾಗ ಆಡಳಿತ ಪಕ್ಷದ ಶಾಸಕರುಗಳು DK ಶಿವಕುಮಾರ್ ಜೊತೆ 100 ಜನ ಶಾಸಕರಿದ್ದಾರೆ, ಅವ್ರಿಗೂ ಅವಕಾಶ ಕೊಡಬೇಕು, ಈ ರೀತಿ ನಾನಾ ಹೇಳಿಕೆಗಳು ಬರ್ತಾ ಇದೆ. BR ಪಾಟೀಲ್ ಅವರ ಹೇಳಿಕೆ, ರಾಜು ಕಾಗೆ ಅವರ ಹೇಳಿಕೆ ಒಂದಂತೂ ಸ್ಪಷ್ಟ, ಆಡಳಿತ ಪಕ್ಷದಲ್ಲಿ ಶಾಸಕರು ಮುಖ್ಯಮಂತ್ರಿಗಳ ಮೇಲೂ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ ಆಡಳಿತ ಪಕ್ಷದ ಶಾಸಕರುಗಳಿಗೆ ವಿಶ್ವಾಸ ಇಲ್ಲ, ರಾಜ್ಯದ ಜನರಿಗೂ ಕೂಡ ಇವತ್ತು ವಿಶ್ವಾಸ ಇಲ್ಲ. ಹಾಗಾಗಿ ಬರೋದಿಂದಲೇ ಯಾವ ರೀತಿ ರಾಜಕೀಯ ವಿದ್ಯಮಾನಗಳು ಆಗ್ತದೆ, ಸ್ಥಾನಪಲ್ಲಟ ಯಾವ ರೀತಿ ಆಗ್ತದೆ, ಎಲ್ಲವನ್ನೂ ಕೂಡ ನಾವು ಕಾದು ನೋಡ್ತಾ ಇದ್ದೇವೆ.